ಇನ್ನು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಫುಟ್ಪಾತ್ ಆಪರೇಷನ್ ಸಂದರ್ಭದಲ್ಲಿ ಜಿಬಿ ಅಧಿಕಾರಿಗಳ ಮೇಲೇನು ಹಲ್ಲೆಯಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮೂಲಕ ಆರೋಪಿಗಳು ಕ್ಷಮೆ ಕೇಳಿದ್ದಾರೆ. ನಾವು ಮಾಡಿದ ತಪ್ಪು ಅಂತ ಕೈ ಮುಗಿದು ಬೇಡಿದ್ದಾರೆ ಆರೋಪಿಗಳು. ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರು ಆ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಕಾನೂನನ್ನ ಯಾರು ಕೈಗೆ ತೆಗೆದುಕೊಳ್ಳಬಾರದು ಎನ್ನುವಂತಹ ಮನವಿ, ನಮ್ಮಿಂದ ತಪ್ಪಾಗಿದೆ ಅಂತ ಆ ಆರೋಪಿಗಳು, ಹಲ್ಲೆ ಮಾಡಿದಂತಹ ಆರೋಪಿಗಳೇನಿದ್ದಾರೆ, ಫುಟ್ಪಾತ್ ಆಪರೇಷನ್ಗೆ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಿ ಹಲ್ಲೆ ಮಾಡಿದ್ರು. ಆ ಹಲ್ಲೆಯೇ ಸಂಬಂಧಪಟ್ಟಂತೆ ಈಗಾಗಲೇ 11ಕ್ಕೂ ಅಧಿಕ ಮಂದಿಯನ್ನ ವಶಕ್ಕೆ ಪಡೆಯಲಾಗಿತ್ತು. ವಿಡಿಯೋ ಮೂಲಕ ಆ ಆರೋಪಿಗಳೆಲ್ಲರೂ ಕೂಡ ಈಗ ಕ್ಷಮೆ ಕೇಳಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ಇಂದು ಶಿವಾಜಿನಗರದಲ್ಲಿ ಬಿಜೆಪಿ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ರಮ ಮಾಡಬೇಕಾದರೆ ನಾವು ಅಡ್ಡಿಪಡಿಸಿದ್ದೀವಿ. ನಾವು ಮಾಡಿರುವ ತಪ್ಪನ್ನು ಇನ್ನೊಮ್ಮೆ ನಾವು ಮಾಡುವುದಿಲ್ಲ. ನಮ್ಮನ್ನು ಕ್ಷಮಿಸಿ. ನಾವು ತಪ್ಪು ಮಾಡಿದ್ದೀವಿ, ಎಷ್ಟೇ ಮಾತ್ರ ಮಾಡೋದಿಲ್ಲ. ನಾವು ಯಾವತ್ತೂ ಕಾನೂನನ್ನ ಕೈಯಲ್ಲಿ ತಗೊಳ್ಳೋದಿಲ್ಲ. ನಾವು ಮಾಡಿದ್ದು ತುಂಬಾ ತಪ್ಪು. ಕಾನೂನನ್ನು ಯಾರು ಕೈಗೆ ತಗೊಳ್ಬೇಡಿ. ಇಂದು ಶಿವಾಜಿನಗರದಲ್ಲಿ ಬಿಜೆಪಿ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ರಮ ಮಾಡಬೇಕಾದರೆ ನಾವು ಅಡ್ಡಿಪಡಿಸಿದ್ದೀವಿ. ನಾವು ಮಾಡಿರುವ ತಪ್ಪನ್ನು ಇನ್ನೊಮ್ಮೆ ನಾವು ಮಾಡುವುದಿಲ್ಲ. ನಮ್ಮನ್ನು ಕ್ಷಮಿಸಿ. ನಾವು ತಪ್ಪು ಮಾಡಿದ್ದೀವಿ, ಎಷ್ಟೇ ಮಾತ್ರ ಮಾಡೋದಿಲ್ಲ. ನಾವು ಯಾವತ್ತೂ ಕಾನೂನನ್ನ ಕೈಯಲ್ಲಿ ತಗೊಳ್ಳೋದಿಲ್ಲ. ನಾವು ಮಾಡಿದ್ದು ತುಂಬಾ ತಪ್ಪು. ಕಾನೂನನ್ನು ಯಾರು ಕೈಗೆ ತಗೊಳ್ಬೇಡಿ. ಇದು ವಿಡಿಯೋ ಮೂಲಕ ಆರೋಪಿಗಳು ಕ್ಷಮೆ ಕೇಳಿರುವಂಥದ್ದು. ಅಂದ್ರೆ ಮತ್ತೆ ಇನ್ನು ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭದಲ್ಲಿ ಯಾರು ಇಂತಹ ಕೃತ್ಯಕ್ಕೆ ಮುಂದಾಗಬಾರದು ಅನ್ನೋ ದೃಷ್ಟಿಯಿಂದ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಆರೋಪಿಗಳಿಂದಲೇ ಕ್ಷಮೆ ಕೇಳಿರುವಂತಹ ವಿಡಿಯೋವನ್ನ ಈಗ ಹರಿಬಿಡಲಾಗಿದೆ. ಒತ್ತುವರಿ ತೆರವು ಮೇಲೆ ಸಿಕ್ಕ ವಸ್ತುಗಳಿಂದ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದರು. ಈಗ ಕ್ಷಮಾಪಣೆ ಕೇಳಿದ್ದಾರೆ. ಇವರ ಹಿನ್ನೆಲೆ ನೋಡೋದಾದ್ರೆ, ಈ ಆರೋಪಿಗಳೇನಿದ್ದಾರೆ ಇವರ ಹಿನ್ನೆಲೆ ನೋಡೋದಾದ್ರೆ, ಶಿವಾಜಿನಗರದ ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಿಬಿಎ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಭೆ ನಡೆಸಲಾಗ್ತಾ ಇದೆ. ಶಿವಾಜಿನಗರದ ಫುಟ್ಪಾತ್ ತೆರವು ವೇಳೆ ಸಿಬ್ಬಂದಿ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪುಂಡರ ಕರಾಳ ಮುಖ ಬಯಲಾಗಿದೆ. ಏವನ್ ಆರೋಪಿ ಬಸವರಾಜ್ ಪಡುಕೋಟಿ ಏನಿದ್ದಾನೆ, ಈತನ ಮುಖವಾಡ ಈಗ ಬಯಲಾಗಿದೆ. ಬಸ್ ನಿಲ್ದಾಣ ಮುಂಭಾಗದ ಪಕ್ಕದ ಜಾಗ ಏನಿದೆ, ಇದನ್ನ ಕಬ್ಜಾ ಮಾಡಿರುವಂತಹ ಬಸವರಾಜ್, ಫುಟ್ಪಾತ್ ಕಬ್ಜಾ ಮಾಡಿರುವಂತಹ ಪೈಕಿ ಬಸವರಾಜ್ನೇ ಪ್ರಮುಖ ಆರೋಪಿ. ಈತನೇ ಇದುವರೆಗೂ ತಲೆಮರೆಸಿಕೊಂಡಿದ್ದ ಈತ. ನಿನ್ನೆ ರಾತ್ರಿ ಈತನನ್ನ ವಶಕ್ಕೆ ಪಡೆಯಲಾಗಿದೆ. ಫುಟ್ಪಾತ್ನಲ್ಲಿ ಬಸವರಾಜ್ನದ್ದು ಕೂಡ ಒಂದು ಅಂಗಡಿ ಇತ್ತು, ಅದರ ಬಾಡಿಗೆ ಕೂಡ ಪಡೀತಾ ಇದ್ದಂತಹ ಬಸವರಾಜ್ ಪಡುಕೋಟಿ ಫುಟ್ಪಾತ್ನಲ್ಲಿದ್ದಂತಹ ಅಂಗಡಿಗಳಿಂದ ಹಫ್ತಾ ವಸೂಲಿ ಮಾಡ್ತಾ ಇದ್ದಂಥ ಆರೋಪ ಕೂಡ ಈತನ ವಿರುದ್ಧ ಕೇಳಿ ಬರ್ತಾ ಇದೆ. ನಿತ್ಯ 200 ರೂಪಾಯಿಯಂತೆ ಹಫ್ತಾ ವಸೂಲಿ ಮಾಡ್ತಾ ಇದ್ದಂಥ ಆರೋಪ ಈತನ ವಿರುದ್ಧ ಕೇಳಿ ಬರ್ತಾ ಇರುವಂಥದ್ದು. ಬಸವರಾಜ್ಗೆ ತಿಂಗಳು ಲಕ್ಷಾಂತರ ರೂಪಾಯಿ ಹಣ ಬರ್ತಾ ಇತ್ತು ತಿಂಗಳಿಗೆ. ಇನ್ನು ಫುಟ್ಪಾತ್ ಮೇಲೆ ಹಿಡಿತ ಸಾಧಿಸುವುದಕ್ಕೆ ದೇವಸ್ಥಾನ ನಿರ್ಮಾಣ ಕೂಡ ಮಾಡಿದ್ದ ಈತ. ಗಣೇಶ ದೇಗುಲದ ಪಕ್ಕದಲ್ಲೇ ಕನ್ನಡದ ಬಾವುಟ ಕಟ್ಟೋದಕ್ಕೆ ಪೋಲ್ ಮಾಡ್ಕೊಂಡಿದ್ದ. ಪ್ರತಿ ವರ್ಷವೂ ಗಣೇಶ ಕೂರಿಸ್ತಾ ಇದ್ದಂಥ ಬಸವರಾಜ್ ಪಡುಕೋಟಿ ಕನ್ನಡ ಸಂಘದ ಹೆಸರು ಹೇಳ್ಕೊಂಡು ಹಫ್ತಾ ವಸೂಲಿ ಮಾಡ್ತಾ ಇದ್ದ. ಹಫ್ತಾ ವಸೂಲಿ ಮಾಡಿದ ಹಣದಲ್ಲಿ ಬಸವರಾಜ್ ವಿಲಾಸಿ ಜೀವನ ನಡೆಸ್ತಾ ಇದ್ದ. ಆಪರೇಷನ್ ಫುಟ್ಪಾತ್ನಿಂದ ಬಸವರಾಜ್ ಪಡುಕೋಟಿಗೆ ಆತಂಕ ಶುರುವಾಗಿತ್ತು. ಲಕ್ಷಾಂತರ ಹಣ ತಪ್ಪಿ ಹೋಗುತ್ತೆ ಅಂತ ಭಾವಿಸಿದ್ದಂಥ ಬಸವರಾಜ್ ತನ್ನ ಸಂಗಡಿಗರ ಜೊತೆ ಸೇರ್ಕೊಂಡು ಜಿಬಿಎ ಸಿಬ್ಬಂದಿ ಮೇಲೆ ಈತ ಹಲ್ಲೆ ಮಾಡಿರ್ತಾನೆ. ಹಲ್ಲೆ ಮಾಡೋದು ಪೂರ್ವ ನಿಯೋಜಿತ ಅನ್ನೋದು ಕೂಡ ಬಯಲಿಗೆ ಬಂದಿರುವಂಥದ್ದು. ಇದರಿಂದಾಗಿ ಸದ್ಯಕ್ಕೆ ಈತ ಇದುವರೆಗೂ ಈಗಾಗಲೇ 10 ಜನ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಆದರೆ ಪ್ರಮುಖ ಆರೋಪಿ ಬಸವರಾಜ್ ಏನಿದ್ದಾನೆ, ಈತ ತಲೆಮರೆಸ್ಕೊಂಡಿದ್ದ, ಇಷ್ಟು ದಿನ ಸಿಕ್ಕಿರಲಿಲ್ಲ. ಆದರೆ ನಿನ್ನೆ ರಾತ್ರಿ ಈತ ಪೊಲೀಸರ ಕೈಗೆ ಸಿಕ್ಕಿರುವಂಥದ್ದು. ಆತನನ್ನು ಕೂಡ ಈಗ ವಶಕ್ಕೆ ಪಡೆಯಲಾಗಿರುವಂಥದ್ದು. ಈ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಿಬಿಎ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಭೆ ಇದೆ. ಸಂಘದ ಅಧ್ಯಕ್ಷ ಅಮೃತರಾಜ್ ನೇತೃತ್ವದಲ್ಲಿ ಮೀಟಿಂಗ್ ಇದೆ. ಅಧಿಕಾರಿಗಳ ರಕ್ಷಣೆ ಬಗ್ಗೆ, ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಸಭೆ ಬಳಿಕ ಸಂಘದಿಂದ ಮುಖ್ಯ ಆಯುಕ್ತರಿಗೆ ಮನವಿ ಸಲ್ಲಿಕೆಯಾಗಲಿದೆ. ನೌಕರರು ಮತ್ತು ಅಧಿಕಾರಿಗಳ ರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನು ಕೂಡ ಮಾಡಲಿದ್ದಾರೆ. ಯಾಕಂದ್ರೆ ಅಧಿಕಾರಿಗಳ ಮೇಲೆ ಹಲ್ಲೆಯಾದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಕೆಲ ಪೊಲೀಸರಿದ್ರು, ಅದರ ರಕ್ಷಣೆಗೆ ಬರಲಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಅವರ ಜೊತೆಗೆ ಅವರ ರಕ್ಷಣೆಗೆ ಸರಿಯಾದಂತಹ ಕ್ರಮ ಆಗಬೇಕು ಅನ್ನುವಂತಹ ಒಂದು ಆಗ್ರಹದೊಂದಿಗೆ ಈ ಸಭೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರತಿಮೆಗಾಗಲೇ ನನ್ನ ಶಿವಾಜಿನಗರ ಫುಟ್ಪಾತ್ ಪ್ರಕರಣಕ್ಕೆ ಸಂಬಂಧಪಟ್ಟ ಫುಟ್ಪಾತ್ ಪರಿಗಣಿಸುವಂತಹ ವೇಳೆಯಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಮರ್ಷಿಯಲ್ ಪೊಲೀಸರು 12 ಜನ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಬಸವರಾಜ್ ನಿಧನ, ಈತನ ಕಿಮ್ಮತ್ತನ್ನು ನೀಡಿದ್ದಾನೆ, ಹಲ್ಲೆಗೆ ಹೇಳಿ ಪ್ರಚೋದನೆಯನ್ನು ಕೂಡ ನೀಡಿದ್ದಾನೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಪೊಲೀಸರು ವಿಚಾರಣೆ ಒಳಪಡಿಸಿದ ವೇಳೆಯಲ್ಲಿ ಹಲವು ಮಹತ್ವದ ವಿಚಾರಗಳು ಕೂಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಬಸವರಾಜ್ ಎಂಬಾತ ಪ್ರಮುಖ ಆರೋಪಿ ಇರೋದು. ಈತರ ಹಿನ್ನೆಲೆಯನ್ನು ಗಮನಿಸ್ತಾ ಇರೋ ಆ ಶಿವಾಜಿನಗರ ಫುಟ್ಪಾತ್ ಏರಿಯಾ ಅದರಲ್ಲಿ ಈತ
ಒಂದಷ್ಟು ಜಾಗವನ್ನು ಕೂಡ ಕಬ್ಜೆಯನ್ನು ಮಾಡಿದೆ. ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳಿಂದ ಹತ್ತವನ್ನು ಕೂಡ ವಸೂಲಿ ಮಾಡಿದೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. ತನಗೆ ಬರ್ತಕ್ಕಂಥ ಅರ್ಥ ಆದ್ರೆ ಫುಟ್ಪಾತ್ ಅಂಗಡಿಗಳನ್ನ ತೆರವುಗೊಳಿಸೋದ್ರಿಂದ ಹಾಗೆ ಆಗುತ್ತೆ. ಆತನಿಗೆ ಬರ್ತಕ್ಕಂಥ ಹಣಕಾಸಿನ ಆದಾಯ ಮೂಲಕ ಹೆಚ್ಚು ಬೀಳುತ್ತೆ ಅನ್ನೋದಕ್ಕೆ ಈತ ಪೂರ್ವ ನಿಯೋಜಿತವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಂಚನ ರೂಪಿಸಿದ್ದಾನೆ. ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ಬಂದಿರ್ತಕ್ಕಂಥ ಜಿಬಿಯ ಅಧಿಕಾರಿಗಳ ಮೇಲೆ ಪ್ರಶಂಸೆಯನ್ನು ಕೂಡ ಬಳಕೆಯನ್ನು ಮಾಡಿರ್ತಕ್ಕಂಥ ಪೂರ್ವ ನಿಯೋಜಿತವಾಗಿ ಈತ ಉಪದ್ರವವನ್ನು ರೂಪಿಸಿ ಅದನ್ನೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಅಲ್ಲೇ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಪೂರ್ವ ತಯಾರಿಯನ್ನು ಮಾಡ್ತಿದ್ದ ಅಂತ ಹೇಳಿ ಕೂಡ ತನಿಖೆ ವೇಳೆಯಲ್ಲಿ ಪೊಲೀಸರು ಕಂಡುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮುಂದೆ ಆತ ತಾನು ಮಾಡಿರ್ತಕ್ಕಂಥ ತಪ್ಪನ್ನು ಕೂಡ ಒಪ್ಪಿಕೊಂಡಿದ್ದಾನೆ. ಅಷ್ಟೇ ಈ ರೀತಿಯಾಗಿ ಮಾಡಬಾರ್ದು, ಅದಕ್ಕೆ ಹೇಳಿ ತಪ್ಪೊಟ್ಟಿಗೆ ಹೇಳಿಕೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಶಿವಪ್ರಸಾದ್.